ಆಲ್ ಈಗಂತೂ ನಾವು ಕೇಳೇ ಇರ್ತೀವಿ ಯಾವುದೇ ಅಡುಗೆ ಮಾಡಬೇಕಾದ್ರೆ ನಾವು ಜಾಸ್ತಿ ಅಲ್ಯೂಮಿನಿಯಮ್ದ ಮೊದಲು ಬಳಸ್ತಾ ಇದ್ವಿ. ಸೊ ಅಲ್ಯೂಮಿನಿಯಮ್ನ ಜಾಸ್ತಿ ಯೂಸ್ ಮಾಡಬಾರ್ದು. ಯಾಕಂದರೆ ನೀವು ಅಡುಗೆ ಮಾಡಬೇಕಾದ್ರೆ ಸಾಲ್ಟ್, ವಿನೆಗರ್, ಟೊಮ್ಯಾಟೋಸ್ ಇದೆಲ್ಲ ಹಾಕಿದಾಗ ಅದು ಜಲ್ದಿ ಫುಡ್ ಜೊತೆ ರಿಯಾಕ್ಟ್ ಆಗಿಬಿಡುತ್ತೆ. ಆ್ಯಸ್ ಇಟ್ ಈಸ್ ಅ ರಿಯಾಕ್ಟಿವ್ ಮೆಟಲ್, ಮತ್ತು ಮುಂದದು ಕ್ಯಾನ್ಸರ್ ಕೂಡ ಲೀಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈಗ ನಾರ್ಮಲಿ ಎಲ್ಲರೂ ಸಹ ಸ್ಟೀಲ್ ಮತ್ತು ಮಣ್ಣಿನ ಪಾತ್ರೆನ ನಾವು ಮತ್ತೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ತುಂಬಾ ಯೂಟ್ಯೂಬಲ್ಲಿ ನೋಡಿ ವಿಡಿಯೋಸ್ ಎಲ್ಲ ನೋಡಿ ಲಾಸ್ಟ್ ಬಂದುಬಿಟ್ಟು ಬರ್ನರ್ದು ಸೊ ತುಂಬಾ ಪಾಸಿಟಿವ್ ಕಮೆಂಟ್ಸ್ ಇತ್ತು. ಸೊ ತರಿಸೇ ಬಿಡೋಣ ಅಂತ ಫ್ಲಿಪ್ಕಾರ್ಟಲ್ಲಿ ಕೂಡ ಸೂಪರಾಗಿ ಡಿಸ್ಕೌಂಟ್ ನಡೀತಾ ಇತ್ತು. ಸೊ ಆವಾಗ ನಾನು ತರಿಸ್ದೆ. ಇದು 3 ಬರ್ನರ್ದು. ಸೊ ಇದು ಟ್ರೈಪ್ಲೇ ಬರ್ನರ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ 3 ಲೇಯರ್ ಇರುತ್ತೆ. ಫಸ್ಟ್ ಲೇಯರ್ ಬಂದುಬಿಟ್ಟು ಸ್ಟೀಲಿಂದು, ನಡಕ್ಕೆ ಅಲ್ಯೂಮಿನಿಯಂ ಮತ್ತು ಮೇಲೇನು ಬಂದುಬಿಟ್ಟು ಸ್ಟೀಲ್ದಿರುತ್ತೆ. ಈಗ ನೋಡಿ ಕ್ಲಿಯರಾಗಿ ಕಾಣಿಸುತ್ತೆ ಇಲ್ಲಿ ಸ್ಟೀಲ್, ಅಲ್ಯೂಮಿನಿಯಂ ಆ್ಯಂಡ್ ಸ್ಟೀಲ್. ಅಲ್ಯೂಮಿನಿಯಂ ಜಲ್ದಿ ನಿಮಗೆ ಹೀಟ್ ಬಿಸಿ ಮಾಡೋಕ್ಕೆ ಮಾತ್ರ ಇರೋದು, ಬಟ್ ಅದು ಯಾವುದೇ ಫುಡ್ ಜೊತೆ ರಿಯಾಕ್ಟ್ ಆಗೋಲ್ಲ, ಯಾಕಂದರೆ ಮೇಲ್ಗಡೆ ಬಂದುಬಿಟ್ಟು ಸ್ಟೀಲ್ ಇರುತ್ತೆ. ಸೊ ಇದು 3 ಬೆಸ್ಟ್ ಪಾತ್ರೆನೇ ಅಂತ ಹೇಳ್ಬೋದು. ಒಂದು ತವಾ ಬಂದಿದೆ, ಒಂದು ಸಾಟೆ ಪ್ಯಾನ್ ಬಂದಿದೆ, ಮತ್ತು ಒಂದು ನೀವು ಹಾಲು ಕಾಸೋಕ್ಕೆ ಏನಾದರೂ ಯೂಸ್ ಮಾಡ್ಬೋದು. ಅಡುಗೆನೂ ಕೂಡ ತುಂಬ ಚೆನ್ನಾಗಾಗುತ್ತೆ, ಹೊತ್ತೋದಿಲ್ಲ, ಏನೂ ಆಗೋದಿಲ್ಲ, ಮತ್ತು ಕ್ಲೀನಿಂಗ್ ಕೂಡ ತುಂಬಾ ಈಸಿ. ನೀವು ಇದು ಹ್ಯಾಂಡಲ್ ಕೂಡ ಹಿಡ್ಕೋಬೋದು ಈಸಿಯಾಗೇ, ಏನಿದು ಬಿಸಿ ಕೂಡ ಆಗೋಲ್ಲ, ಯಾಕಂದರೆ ತುಂಬಾ ಉದ್ದ ಇದೆ. ನಂದು ಬಿಗ್ಗೆಸ್ಟ್ ಅಂದರೆ ಇದು 5 years ವಾರಂಟಿ ಇದೆ. ಅಟ್ ದಿಸ್ ಪ್ರೈಸ್ ನಿಮಗಿದು 5 years ವಾರಂಟಿ ಅಂದರೆ ತುಂಬಾ ಒಳ್ಳೆಯದು. ಇದು MRPನೇ ಬಂದುಬಿಟ್ಟು 5000 ಇದೆ, ಬಟ್ ಜಸ್ಟ್ ಫಾರ್ 2300 ಒಳಗೆ ನಿಮ್ಗೆ ಸಿಕ್ಬಿಡುತ್ತೆ. ಫ್ಲಿಪ್ಕಾರ್ಟ್, ಅಮೆಝಾನ್ ಆರ್ ನಿಮಗೆ ಡೈರೆಕ್ಟ್ಲಿ ಇದ್ರ ವೆಬ್ಸೈಟಲ್ಲಿ ಕೂಡ ನೀವು ಆರ್ಡರ್ ಮಾಡ್ಬೋದು. ಯಾರಾದರೂ ಅಲ್ಯೂಮಿನಿಯಂದ ಸ್ಟೀಲ್ಗೆ ಹೋಗೋರಿದ್ದರೆ ಸೊ ಇದು ಹೈಲಿ ರೆಕಮೆಂಡೆಡ್, ತುಂಬಾ ಚೆನ್ನಾಗಿದೆ, ಯೂಸ್ ಮಾಡ್ಕೋಬೋದು.